ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯಗಳು 8ನೇ ಅಧ್ಯಾಯ 14ನೇ ವಚನದಿಂದ 15ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದಾರೆ ಎಂಬುದಾಗಿ ಯೆರೂಸಲೇಮಿನಲ್ಲಿರ್ತಕ್ಕಂಥ ಅಪೊಸ್ತಲರು ವರ್ತಮಾನವನ್ನು ತಿಳಿದಾಗ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಪೇತ್ರನನ್ನು ಮತ್ತು ಯೋಹಾನನನ್ನು ಸಮಾರ್ಯದ ಸೀಮೆಗೆ ಕಳಿಸುತ್ತಾ ಇದ್ದಾರೆ. ಪೇತ್ರ ಯೋಹಾನರು ಸಮಾರ್ಯದ ಜನರು ದೇವರನ್ನು ತಿಳಿದುಕೊಂಡಿದ್ದಾರೆ, ದೇವರ ವಾಕ್ಯವನ್ನು ತಿಳಿದುಕೊಂಡಿದ್ದಾರೆ ಎಂಬುದಾಗಿ ಪವಿತ್ರಾತ್ಮನ ವರಗಳು ಅವರ ಮೇಲೆ ಬರಬೇಕೆಂಬುದಾಗಿ ಯೋಹಾನ ಮತ್ತು ಪೇತ್ರ ಪ್ರಾರ್ಥಿಸುವಂತವರಾಗಿದ್ದಾರೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರು ಯಾರಾದರೂ ಯೇಸು ಕ್ರಿಸ್ತನ ಕಡೆಗೆ ಅವರು ತಿರುಗಿಕೊಂಡು ತಮ್ಮ ಜೀವಿತವನ್ನು ಪಶ್ಚಾತ್ತಾಪದಿಂದ ಅವರ ಹೃದಯವನ್ನು ಕುಗ್ಗಿಸಿಕೊಂಡವರಾಗಿ ಯೇಸು ಕ್ರಿಸ್ತನ ಬಳಿಗೆ ಅವರು ಬರುವಾಗ ಅವರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಯೇಸು ಕ್ರಿಸ್ತನಿಂದ ಬರ್ತಕ್ಕಂಥ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಅವರು ಅನುಭವಿಸುವುದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಅನೇಕ ಜನರು ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಸಮಾರ್ಯದ ಪಟ್ಟಣದಲ್ಲಿ ಅನೇಕ ರೀತಿಯಾಗಿ ಕೆಟ್ಟು ಹೋದಂತ ಜನರುಗಳಿದ್ದರು ಮತ್ತು ಆ ಸಮಾರ್ಯದ ಪಟ್ಟಣದಲ್ಲಿ ಅನೇಕ ಪಾಪದ ಕೃತ್ಯಗಳು ನಡೀತಾ ಇತ್ತು. ಆ ಪಾಪದ ಕೃತ್ಯಗಳು ನಡೆಯುವಂತ ಸ್ಥಳ, ಕೆಟ್ಟು ಹೋಗಿರ್ತಕ್ಕಂಥ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಥಳ, ಆ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಆ ಸ್ವೀಕರಿಸಿದಂಥ ವಿಷಯವನ್ನು ಅಪೊಸ್ತಲರು ತಿಳಿದವರಾಗಿ ಪೇತ್ರ ಯೋಹಾನರಿಗೆ ಕಳಿಸ್ತಾ ಇದ್ದಾರೆ. ಪೇತ್ರ ಯೋಹಾನರು ಸಮಾರ್ಯಕ್ಕೆ ಹೋಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಪವಿತ್ರಾತ್ಮನ ವರಗಳು ಅವರು ಹೊಂದಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ವರಗಳು ಹೊಂದಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಲೋಕದಲ್ಲಿ ಯಾರೋ ಒಬ್ಬರು ಹೊಸದಾಗಿ ದೇವರನ್ನು ತಿಳಿದುಕೊಂಡಿದ್ದಾರೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಾಗ ನಾವು ಅವರು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತಾರೆ ಅವರಿಗಾಗಿ ಪ್ರಾರ್ಥಿಸುವಂತವರಾಗಬೇಕು. ಆ ಒಂದು ದಿನದಲ್ಲಿ ಪೇತ್ರ ಮತ್ತು ಯೋಹಾನರು ಯಾವ ರೀತಿಯಾಗಿ ಪವಿತ್ರ ಆತ್ಮನು ಸಮಾರ್ಯದ ಜನರ ಮೇಲೆ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾರೋ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾರೆಲ್ಲ ಮಕ್ಕಳು ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ತಿಳಿದುಕೊಂಡಿದ್ದಾರೋ ಆ ಜನರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಾವು ಪ್ರಾರ್ಥಿಸುವಾಗ ದೇವರ ವಾಕ್ಯವು ಅವರಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಆ ಕಾರ್ಯಗಳು ಅವರ ಜೀವಿತದಲ್ಲಿ ಆಗುವಾಗ ಅವರು ಇನ್ನು ಅಧಿಕವಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತವರಾಗಿದ್ದಾರೆ. ಪಕ್ಕದಲ್ಲಿ ಯಾರೆಲ್ಲ ವಾಕ್ಯವನ್ನು ತಿಳಿದುಕೊಂಡಿಲ್ಲವೋ, ಯಾರೆಲ್ಲ ಯೇಸು ಕ್ರಿಸ್ತನು ದೇವರೆಂಬುದಾಗಿ ತಿಳಿದುಕೊಂಡಿಲ್ಲವೋ, ಯಾರೆಲ್ಲ ಯೇಸು ಕ್ರಿಸ್ತನು ನಿಜವಾದ ದೇವರು, ನನ್ನ ಸೃಷ್ಟಿಕರ್ತನು, ಲೋಕದ ಒಡೆಯನು, ರಕ್ಷಕನು ಎಂಬುದಾಗಿ ತಿಳಿದುಕೊಂಡಿಲ್ಲವೋ, ಅವರು ತಿಳಿದುಕೊಂಡ ಆ ಕ್ಷಣದಲ್ಲಿ ನಾವು ಅವರಿಗಾಗಿ ಪ್ರಾರ್ಥಿಸುವಂತವರಾಗಬೇಕು. ಅವರು ತಿಳಿದುಕೊಂಡಾಗ ಯೇಸು ಕ್ರಿಸ್ತನೇ ಆ ಮಕ್ಕಳನ್ನು ನೀನು ನಡೆಸು, ಆ ಮಕ್ಕಳಿಗೆ ನೀನು ಸಂರಕ್ಷಿಸು, ಅವರಿಗೆ ಇರ್ತಕ್ಕಂಥ ಕಷ್ಟ, ದುಃಖ, ನೋವು, ಚಿಂತೆ, ಕಣ್ಣೀರು, ಬಾಧೆ, ಈ ಲೋಕದ ಎಲ್ಲ ಬಯಕೆಗಳು ಅವರಿಂದ ತೆಗೆದು ಹಾಕು ಎಂಬುದಾಗಿ ಪವಿತ್ರ ಆತ್ಮನಿಗೆ ಸಹಾಯ ಕೇಳುವಂತವರಾಗಬೇಕು. ಪವಿತ್ರ ಆತ್ಮನಿಗೆ ನಾವು ಸಹಾಯ ಕೇಳುವಾಗ ಈ ದಿನದಲ್ಲಿ ಈ ಲೋಕದ ಜನರು ವಾಕ್ಯವನ್ನು ಕೇಳಿ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ಅವರು ತಿಳಿದುಕೊಳ್ಳುವಾಗ
ಏನಾಗುತ್ತದೆ ಎಂಬುದಾಗಿ ನೋಡುವಾಗ ಸೈತಾನನು ಬಂದು ಅವರಿಗೆ ಎಡವಿ ಬೀಳುವಂತೆ ಮಾಡುವಂತನಾಗಿದ್ದಾನೆ. ಸೈತಾನನ ಕೆಲಸ ಯಾವಾಗಲೂ ನಂಬಿಕೆ ಇದ್ದಂತ ಮಕ್ಕಳನ್ನು ಕೂಡ ಆತನು ಬಿಡುವವನಲ್ಲ. ಈ ಒಂದು ದಿನದಲ್ಲಿ ವಾಕ್ಯವನ್ನು ಕೇಳಿದಂತ ಮಕ್ಕಳಿಗೆ ಆ ಸೈತಾನನು ಬಿಡುವುದಿಲ್ಲ. ಆ ಸೈತಾನನು ಕಾರ್ಯ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳಬೇಕು. ಈ ಮಗನು ಈ ಮಗಳು ಈ ಒಂದು ದಿನದಲ್ಲಿ ವಾಕ್ಯವನ್ನು ಕೇಳಿದ್ದಾರೆ, ನಿಜವಾದ ದೇವರು ಯಾರೆಂಬುದಾಗಿ ಅವರು ತಿಳಿದುಕೊಂಡಿದ್ದಾರೆ. ಆ ಮಕ್ಕಳ ಒಂದು ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಆ ಒಂದು ದಿನದಲ್ಲಿ ಯೋಹಾನ ಪೇತ್ರರು ಯಾವ ರೀತಿಯಾಗಿ ಸಂಹಾರದ ಜನರಿಗೆ ಹೋಗಿ ಪ್ರಾರ್ಥಿಸಿದರೋ, ಪವಿತ್ರಾತ್ಮನು ಬರುವುದಕ್ಕಾಗಿ ಅವರು ಪ್ರಾರ್ಥಿಸಿದರೋ, ನಾವುಗಳು ಕೂಡ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಪ್ರಾರ್ಥಿಸುವಂತವರಾಗಬೇಕು. ಈ ಲೋಕದ ಜನರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ಜನಾಂಗದವರಿಗಾಗಿ ಪ್ರಾರ್ಥಿಸುವಂತವರಾಗಬೇಕು. ಈ ಲೋಕದಲ್ಲಿ ಎಡಗೈ ಬಲಗೈ ತಿಳಿಯದ ಹಾಗೆ, ಬಲಗೈ ಎಡಗೈ ತಿಳಿಯದ ಹಾಗೆ ಅನೇಕ ಜನರುಗಳು ಈ ಲೋಕದಲ್ಲಿ ಇದ್ದಾರೆ. ಆ ಮಕ್ಕಳು ನಿಜವಾದ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ಈ ಲೋಕದ ಜನರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಾಶನ ಮಾರ್ಗದಲ್ಲಿರ್ತಕ್ಕಂಥವರಿಗಾಗಿ ಪ್ರಾರ್ಥಿಸಬೇಕು. ಹಾರಿ ತಪ್ಪಿ ಹೋಗುವಂತ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಾವು ಪ್ರಾರ್ಥಿಸುವಾಗ ಅವರ ಜೀವಿತವನ್ನು ಬದಲಾಗುತ್ತದೆ, ಅವರ ಜೀವಿತಗಳು ಕಟ್ಟಲ್ಪಡುತ್ತದೆ, ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆಯುವಂತದ್ದಾಗಿದೆ. ಯಾವಾಗೆಲ್ಲ ಪವಿತ್ರಾತ್ಮನ ಸಹಾಯವನ್ನು ಕೇಳಿದವರಾಗಿ ಈ ಲೋಕದ ಜನರಿಗಾಗಿ ನಾವು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸುತ್ತೇವೋ, ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕಾರ್ಯ ಮಾಡುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ವಾಕ್ಯಗಳನ್ನು ಯಾರೆಲ್ಲ ಕೇಳುತ್ತಾರೋ ಅವರು ವಾಕ್ಯ ಕೇಳಿದಾಗ ನಿಜವಾದ ದೇವರು ಯೇಸು ಕ್ರಿಸ್ತನೇ ಇದನೆಂಬುದಾಗಿ ಅವರು ಅಂದುಕೊಂಡಾಗ ಅಂತ ಮಕ್ಕಳು ಯಾರಿದ್ದಾರೆ ಎಂಬುದಾಗಿ ನಾವು ಹುಡುಕಿಕೊಂಡು ಅವರಿಗೆ ನಾವು ಪ್ರಾರ್ಥಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.